Hello guys, welcome back to my YouTube channel. ನೆನ್ನೆ ಬಂದಿದ ತಕ್ಷಣ ಹೋಟೆಲ್ಗೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಸ್ನ್ಯಾಕ್ಸ್ ತಿಂದು ಆಮೇಲೆ ಡಿನ್ನರ್ ಮಾಡಿ ಇವಾಗ ಬೆಳಿಗ್ಗೆ ಎದ್ದು ಟೈಮ್ ಬಂದು 5:15 ಮೇ ಬಿ 5:15 AM. ಸೊ ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡಿಕೊಂಡು ಸೊ ನಿಮ್ಮ ಮುಂದೆ ಇದ್ದೀನಿ. ಓಕೆ, ಇವಾಗ ಬಂದು ನಾವು ಓಂಕಾರೇಶ್ವರ್ಗೆ ಹೋಗ್ತಾ ಇದ್ದೀವಿ. 30 ಆಲ್ಮೋಸ್ಟ್ ಆಗಿದೆ. ಸೊ ನಾನು ರೆಡಿಯಾಗಿದ್ದೀನಿ, ನಮ್ಮ ಅತ್ತೆ ಮಾವ ರೆಡಿಯಾಗಿದ್ದಾರೆ, ನಮ್ಮ ಹಸ್ಬೆಂಡ್ ಕೂಡ ಆಲ್ಮೋಸ್ಟ್ ರೆಡಿಯಾಗಿದ್ದಾನೆ. ಸೊ ಟ್ಯಾಕ್ಸಿ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ ಔಟ್ಸೈಡ್. ಕಾಲ್ ಬಂದಿತ್ತು ಬೆಳಿಗ್ಗೆ ಬಂದಿದ್ದೀವಿ ಅಂತ. ಸೊ ವಿ ಆರ್ ಗೋಯಿಂಗ್ ನಾವ್. ಆನ್ ದ ವೇ ಒಂದು ಸ್ಯಾಂಡ್ವಿಚ್ ಮತ್ತು ಒಂದು ಫ್ರೂಟ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಅಂದರೆ ಆನ್ ದ ವೇ ಅಂದರೆ ಹೋಟ್ಲಲ್ಲಿ ತೊಗೊಂಡು ಹೋಗ್ತೀವಿ, ಹೋಟ್ಲಿಂದನೇ ತೊಗೊಂಡು ಹೋಗ್ತೀವಿ. ಬಟ್ ಆನ್ ದ ವೇ ಏನಾದರೂ ಹೊಟ್ಟೆ ಹಸ್ತಾ ಅಟ್ಲೀಸ್ಟ್ ಸ್ವಲ್ಪ ತಿನ್ನೋದಕ್ಕೆ. ಓಕೆನಾ? ಸೊ ಅಕ್ಕ ಮತ್ತು ಮಗು ಬರೋದಕ್ಕಾಗಲ್ಲ. ಯಾಕೆ ಅಂತಂದರೆ ಮಗು ಅರ್ಲಿ ಮಾರ್ನಿಂಗ್ ಎದ್ದೇಳೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ. ಆಮೇಲೆ ಟ್ರಾವೆಲ್ ಜಾಸ್ತಿ ಇದೆ. 2 ಅವರ್ಸ್ ಇದೆಯಾ? ಓಕೆ, 2 ಅವರ್ಸ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಅವ್ರಿಗೆ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಗುಡ್ ಮಾರ್ನಿಂಗ್. ನಮಗೆ ಗುಡ್ ಮಾರ್ನಿಂಗ್, ಸೊ ಅದಕ್ಕೆ ಗುಡ್ ಮಾರ್ನಿಂಗ್. ಓಕೆ, ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಆಗಿದೆ. ಆಲ್ರೆಡಿ ಬೆಲ್ ಮಾಡಿದ್ರು ಅಪ್ಪ ಬಂದು ರೆಡಿಯಾಗಿದ್ದೀರಾ ಇಲ್ವೋ ಅಂತ. ಓಕೆ, ವಿಲ್ ಗೋ ನಾವು. ಟ್ಯಾಕ್ಸಿನಲ್ಲಿ ಹೋಗ್ತಾ ಮಾತಾಡ್ತೀನಿ. ಬಾಯ್ ಬಾಯ್. ಎಸ್ ಗೈಸ್, ಸೊ ಎಲ್ಲೋಗ್ತಿದ್ದೀಗ ಆನ್ ದ ವೇ ಟು ಓಂಕಾರೇಶ್ವರ್. ಇನ್ನೊಂದು ಸೆಕೆಂಡ್ ಘಾಟ್ 1.5 hour 2 hours ಆಗುತ್ತೆ. ಮೈ ಮಮ್ಮಿ ಈಸ್ ರೆಡಿ. ಗುಡ್ ಮಾರ್ನಿಂಗ್ ಅನಿ ಮೇಡಮ್. ಗುಡ್ ಮಾರ್ನಿಂಗ್. ಆ್ಯಂಡ್ ಮೈ ಫಾದರ್ ವಿತ್ ಖಾದಿ ಡ್ರೆಸ್. ಆ್ಯಂಡ್ ಇವ್ರು ಗೊತ್ತು ಬೆಳಗ್ಗೆ ಮಾಡಿರ್ತಾರೆ, ಹಿಂಗಿದ್ರೆ ನಿಮ್ಗೆ ಗೊತ್ತಿರ್ತದೆ. ಆ್ಯಂಡ್ ಇವ್ರು ನಮ್ಮ ಡ್ರೈವರ್ ಪಾಂಡೇಜಿ ಸರ್. ಜೈ ಶ್ರೀ ಮಹಾಕಾಲ್. ಜೈ ಶ್ರೀ ಮಹಾಕಾಲ್. ಸೊ ಈಗೆಲ್ಲ ಓಂಕಾರೇಶ್ವರ್ಗೆ ಹೋಗ್ತಾ ಇದೀವಿ. ತುಂಬ ಘಾಟ್ ಸೆಕ್ಷನ್ ರೋಡು. ಸೊ ಹೆಂಗೆ ಅನಿಸ್ತಿದೆ ಇಂಡೋರ್ ಫಸ್ಟ್ ಡೇ ಟ್ರಿಪ್ ಮಮ್ಮಿ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಪಾಪ ಹೆಂಗಿದೆ ಫಸ್ಟ್ ಡೇ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್? ಎಕ್ಸೈಟಿಂಗ್. ಓಂಕಾರೇಶ್ವರ ನೋಡಿದ್ರೆ ಒಂದು ಸೌಭಾಗ್ಯ. ರೀಚ್ ಆದ್ವಿ ಟೆಂಪಲ್ಗೆ. ಆಲ್ಮೋಸ್ಟ್ 1.5 hour ಜರ್ನಿ. ಇಲ್ಲೆಲ್ಲ ನೋಡಿ ಸ್ನ್ಯಾಕ್ಸ್, ತಿಂಡಿ. ಇಲ್ಲೆಲ್ಲ ಪೋಹ ಮತ್ತು ಚಾಯ್ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಿಂತಾರೆ. ಸೊ ಇಲ್ಲೆಲ್ಲ ಫೇಮಸ್ಸು. ಸೊ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಒಳಗಡೆ. ತೋರಿಸ್ತೀವಿ. ಸ್ಪೆಷಲ್ ಎಂಟ್ರಿಗೆ ನೆನ್ನೆ ಬುಕ್ ಮಾಡಿದ್ವಿ ನಾವು. ಒಬ್ಬರಿಗೆ ಮೇ ಬಿ 300 ರೂಪಾಯಿ ಟಿಕೆಟ್ ಅನ್ಸುತ್ತೆ. ನೋಡಿ ಸೇತುವೆ, ನರ್ಮದಾ ರಿವರ್. ದರ್ಶನೂ ಇದೆ, ಸ್ಪೆಷಲ್ ಎಂಟ್ರಿನೂ ಇದೆ. ಸ್ಪೆಷಲ್ ಎಂಟ್ರಿ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಈ ಬ್ಯಾಂಡ್ ಕಟ್ಟಿದ್ದಾರೆ ಎಲ್ಲರಿಗೂ. ಓಕೆ, ಸಖತ್ತಾಗಿದೆ ಮಾತ್ರ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಅಲ್ಲ? ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ಬೇಕಂತೆ ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ. ಓಕೆ, ನಾನು ಇಲ್ಲಿಂದ ಮಾತಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನೀವೇ ನೋಡ್ಬೋದು ಎಷ್ಟು ರಶ್ ಇದೆ, ಎಷ್ಟು ಜನ ಇದ್ದಾರೆ ಅಂತ. ಈವನ್ ಸ್ಪೆಷಲ್ ದರ್ಶನ ಆದರೂ ಕೂಡ ಇಷ್ಟು ರಶ್ ಇತ್ತು. ನಾನು ಅದಕ್ಕೆ ಮಾತಾಡೋಕ್ಕಾಗಿಲ್ಲ. ಮೊಬೈಲ್ ಅಲೋ ಇರೋದ್ರಿಂದ ನಾನು ಅವಾಗವಾಗ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಸೊ
ನೋಡಿ ನೀವೇ ನೋಡ್ತಾ ಇರ್ಬೋದು, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಆಮೇಲೆ ಒಳಗೆ ಹೋಗ್ತಾ ಹೋಗ್ತಾ ನಿಮಗೆ ಜ್ಯೋತಿರ್ಲಿಂಗನೂ ತೋರಿಸ್ತೀನಿ. ನೋಡಿ ಇಲ್ಲೇ ಇರೋದು ಜ್ಯೋತಿರ್ಲಿಂಗ, ಕೆಳಗಡೆ ಇದೆ, ತುಂಬ ಚಿಕ್ಕದು ಜ್ಯೋತಿರ್ಲಿಂಗ. ವಿಡಿಯೋ ಹಿಡಿಯೋಕ್ಕಾಗಿಲ್ಲ ಜಾಸ್ತಿ, ಆ ಒಂದು ಕಾರಣಕ್ಕೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಫೋಟೋ ಹಾಕಿದ್ದೀನಿ. ನೋಡಿ ಇದೇ ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಇವಾಗ ತಾನೇ ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು ದರ್ಶನ. ಜ್ಯೋತಿರ್ಲಿಂಗ ನೋಡಿ ಏನು ಕೇಳ್ಕೋಬೇಕು ಏನು ಬೇಡ್ಕೋಬೇಕು ಏನು ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಬ್ಲ್ಯಾಂಕ್ ಆಗಿಬಿಡ್ತೀವಿ ದೇವ್ರು ನೋಡಿದ ತಕ್ಷಣ. ಒಳ್ಳೆ ದರ್ಶನ ಆಯಿತು. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಗಾಡ್. ಓಕೆಪ್ಪ, ಹೆಂಗಿತ್ತು ದರ್ಶನ? ಜೈ ಓಂಕಾರೇಶ್ವರ. ತುಂಬ ಚೆನ್ನಾಗಿತ್ತು, ರಶ್ ಇತ್ತು, ಅದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಇದೆಲ್ಲ ಅಭಿಷೇಕನೂ ಆಯಿತು. ಜೈ ಹೇಗಿತ್ತಮ್ಮ ದರ್ಶನ? ಹೆಂಗಿದೆ ದರ್ಶನ? ಸೂಪರ್. ಜೈ ಓಂಕಾರೇಶ್ವರ. ಈ ದೇವಸ್ಥಾನ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗದಲ್ಲಿ ಇದೊಂದು ಒನ್ ಆಫ್ ದ ಜ್ಯೋತಿರ್ಲಿಂಗ. ಈ ದೇವಸ್ಥಾನ ಬಂದು ಓಂ ಅನ್ನೋ ಒಂದು ಸಿಂಬಲ್, ನಾನು ಫೋಟೋ ಹಾಕಿರ್ತೀನಿ ನೋಡಿ, ಓಂ ಅನ್ನೋ ಸಿಂಬಲಲ್ಲಿ ಇರೋ ದೇವಸ್ಥಾನ. ಇದಕ್ಕೆ ಇದು ಓಂಕಾರೇಶ್ವರ ಅಂತ ಇರೋದು. ಓಕೆನಾ? ಸೊ ಇವಾಗ ನಾನು ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಕಾರಲ್ಲಿ ಕೂತ್ಕೊಂಡ್ಮೇಲೆ ಮಾತಾಡ್ತೀನಿ. ಇಲ್ಲಿ ನಮ್ಮಮ್ಮ ನೀರು ನೋಡ್ತಾ, ನರ್ಮದಾ ನದಿ ನೋಡ್ತಾ ಇದ್ದಾರೆ. ಸಿಯಲ್ ನೋಡಿ ಬರ್ಡ್ಸ್. ಇನ್ನೊಂದು ವಿಕೆಟ್ ಡೌನ್ ಆಗ್ತಿದೆ ನೋಡಿ. ಏನೋ ಡೌನ್ ಆಗಿಲ್ಲ, ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಏನರ್ಥ? ನೀನು ಮಾತಾಡ್ತಾ ಇದ್ದಾನೆ, ಮಾತಾಡ್ತೀನಿ. ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಇಲ್ಲ. ಸೊ ನೋಡಿ ವಿಡಿಯೋ ಮಾಡ್ತಾ ಏನಂತ ಎದ್ದು ಬಿಡ ಇದೆ ನೋಡಿ, ಬರೀ ಸ್ಮೈಲು. ಇವರು ಸ್ವಲ್ಪ ಅಚೀವ್ ಮಾಡಿದ್ಮೇಲೆ ನಾವು ಬರ್ತೀವಿ. ಡ್ರೈವರ್ ಅಲ್ಲ, ಮತ್ತೆ ಡ್ರೈವರ್ ಅಂತ ಅಚ್ಚಿ ಮಾಡ್ತಾರೆ. ನಾವಂತೂ ಮಲ್ಗಲ್ಲ ಗೈಸ್. ಅಲ್ಲ, ಡ್ರೈವರ್ ಅಂತ ಅಚ್ಚಿ ಮಾಡಿಸ್ಬಿಡ್ರಿ. ಡ್ರೈವರ್ ತಾಚಿ ಮಾಡಿದ್ರೆ ನಾವು ಪರ್ಮನೆಂಟ್ ಇವ್ರು ಇದ್ರಲ್ಲ, ಇವ್ರು ಬರೀ ಅವ್ರ ಫೋನಲ್ಲಿ ಮಾತ್ರ ವಿಡಿಯೋಗಳು ಹೇಳ್ತಾರೆ. ನಮ್ಮದ್ರಲ್ಲಿ ಬರೀ ಸ್ಮೈಲಿಂಗ್ ಸ್ಟಾರ್ ಇವರು. ಅದು ಏನು ನೋಡಿ, ಬರೀ ಸ್ಮೈಲ್ ಸ್ಟಾರ್. ವಿ ಆರ್ ಬ್ಯಾಕ್ ಟು ಹೋಟೆಲ್. ಓಂಕಾರೇಶ್ವರ ನೋಡಿಕೊಂಡು ಟ್ಯಾಕ್ಸಿ ಹತ್ತಿ ಅಲ್ಲೇ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿ ಯಾವುದೋ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಪೋಹಾ. ಎಸ್, ಹೋಟೆಲ್ ಹೆಸರು ಓಂಕಾರೇಶ್ವರ, ಓಂಕಾರ ಅಂತ ಸಮಥಿಂಗ್ ಏನೋ ಇದೆ. ಇಷ್ಟು ಪ್ಲ್ಯಾನ್ ಏನಂದರೆ ಇವಾಗ ಸ್ವಲ್ಪ ರೆಸ್ಟ್ ತೊಗೊಂಡು ಫ್ರೆಶ್ ಅಪ್ ಆಗಿ ತಿರ್ಗಾ ವಿಲ್ ಗೋ ಟು ಉಜ್ಜೈನ್ ಮಹಾಕಾಳೇಶ್ವರ್. ಎಷ್ಟು ಗಂಟೆಗಿರೋದು ದರ್ಶನ? ಅದೇ ದರ್ಶನ ಮಾಡೋದು ಇವತ್ತು ಅಷ್ಟೇ. ದರ್ಶನ ಮಾಡೋದಕ್ಕಲ್ಲ ಎಲ್ಲರೂ ಹೋಗೋದು. ಓಕೆ, ಇವತ್ತು ಪ್ಲ್ಯಾನ್ಸ್ ಬಂದು ತುಂಬ ಇದೆ ಆ್ಯಕ್ಚುಲಿ. ಒಂದು ಉಜ್ಜೈನ್ಗೆ ಹೋಗಿ, ಇಂದೋರಿಂದ ಉಜ್ಜೈನ್ಗೆ ಹೋಗಿ ಅಲ್ಲಿ ಮಹಾಕಾಳೇಶ್ವರ್ಗೆ ಹೋಗಿ ತಿರ್ಗಾ ವಾಪಸ್ ಬಂದು ತಿರ್ಗಾ ಮಿಡ್ನೈಟ್ 12 ಗಂಟೆಗೆ ನಾವು ಭಸ್ಮಾರತಿಗೆ ಹೋಗಬೇಕು. ಸೊ ತುಂಬ ಇದೆ. ಮೇ ಬಿ ಆ್ಯಕ್ಚುಲಿ ಕನ್ಫರ್ಮ್ ಆಗಿರಲಿಲ್ಲ ಭಸ್ಮಾರತಿಗೆ. ಇವತ್ತು ಭಸ್ಮಾರತಿ ಕನ್ಫರ್ಮ್ ಆಯಿತು ಟಿಕೆಟ್ಸು. ಸೊ ಜೈ ಮಹಾಕಾಲ್. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಭಸ್ಮಾರತಿಗಂತೂ. ತುಂಬಾ ಎಲ್ಲರೂ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಆ್ಯಂಡ್ ಇವತ್ತು ತುಂಬ ಎಲ್ಲ ಎಕ್ಸಾಸ್ಟ್ ಆಗಿರೋದ್ರಿಂದ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದಿರೋದ್ರಿಂದ ಸ್ವಲ್ಪ ರೆಸ್ಟ್ ತೊಗೊಂಡು ಲಂಚ್ ತಿಂದು ಆನ್ ದ ವೇ ಲಂಚ್ ತಿಂದು ಹೊರಡೋದೆ ಉಜ್ಜೈನ್ಗೆ ಹೋಗಿ ಮಹಾಕಾಳೇಶ್ವರ್ಗೆ ಮುಗ್ಕೊಂಡು ವಾಪಸ್ ಬರಬೇಕು. ಸೊ ಸ್ವಲ್ಪ ರೆಸ್ಟ್ ತೊಗೊಂಡು ಬರ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ಓಕೆ ಗಾಯ್ಸ್, ಈಗ ಜಸ್ಟ್ ನಾವು ಎಲ್ಲ ರೆಸ್ಟ್ ತೊಗೊಂಡು ರೆಡಿಯಾಗಿ ಉಜ್ಜೈನ್ಗೆ ಹೋಗೋದಕ್ಕೆ. ಸೊ ಟ್ಯಾಕ್ಸಿನೂ ರೆಡಿಯಾಗಿದೆ, ಆಚೆ ವೆಯ್ಟ್ ಮಾಡ್ತಿದೆ. ಆನ್ ದ ವೇನಲ್ಲಿ ಲಂಚ್ ತಿನ್ಕೊಂಡು ಉಜ್ಜೈನ್ಗೆ ಹೋಗ್ತೀವಿ. ಎಲ್ಲಿ ಅಂತ ಇನ್ನೂ ಡಿಸೈಡ್ ಆಗಿಲ್ಲ, ಲಂಚ್ ಎಲ್ಲಿ ತಿನ್ನಬೇಕು ಅಂತ. ಬನ್ನಿ ಹೋಗೋಣ. ಹಾಯ್ ಗೈಸ್, ಸೊ ಇವಾಗ ಜಸ್ಟ್ ಊಟ ಆಯಿತು. ಸೊ ವಿಲ್ ಇಂಟ್ರಡ್ಯೂಸ್ ಅವರ್ ನ್ಯೂ ಕ್ಯಾರೆಕ್ಟರ್ ಇವಾಗ. ಸೊ ನನ್ ಅದರ್ ದೆನ್ ಅವರ್ ಬ್ರದರ್ ಇನ್ ಲಾ ಮಿಸ್ಟರ್ ಜಯದೀಪ್ ಜಾಧವ್. ಪ್ಲೀಸ್ ವೆಲ್ಕಮ್. ಜೈ ಮಹಾಕಾಲ್. ಓಕೆ, ನಾವು ಉಜ್ಜೈನ್ ಕಡೆ ಹೋಗ್ತೀವಿ ಮಹಾಕಾಲ ದರ್ಶನಕ್ಕೆ. ಈ ಟ್ರಿಪ್ ತುಂಬ ಚೆನ್ನಾಗಿ ಹೋಗಿದ್ದಾರೆ. ಸೊ ಫಾರ್ ಮಾನವ್ and me are doing pairing. See? Red. ಹಾಯ್ ಮನೋಹ್. Hi. Say hi. Hi. ಇಲ್ಲಿ He's not interested. ಈ ಕಡೆ ಇರೋರು ಬೆಳಗ್ಗೆ ಓಂಕಾರೇಶ್ವರ್ಗೆ ಬಂದಿಲ್ಲ. ಲಂಚ್ ಹೆಂಗಿತ್ತು?
ಲಂಚ್ ಹೆಂಗಿತ್ತು? ಲಂಚ್ ಓಕೆ ಇತ್ತು, ಓಕೆ. ತುಂಬ ಚೆನ್ನಾಗಿರ್ಲಿಲ್ಲ. ಅಪ್ಪ ಲಂಚ್ ಹೆಂಗಿತ್ತು? It's okay. You will adjust with that. ನಮಗೆ ಅನ್ನ ಸಾರು ಮುದ್ದೆ ನೀವು ಹೇಳಿ. ನಾಚ್ಕೋಬೇಡಿ. ಇವ್ರು ತುಂಬ ನಾಚ್ಕೋತಾರೆ. ತುಂಬಾ ನಾಚ್ಕೋತಾರೆ. ಸೈಲೆಂಟು, ತುಂಬಾ ಸೈಲೆಂಟು, ಕಾಮ್ ಅಂಡ್ ಕಂಪೋಸ್. ಹಸು ಥರ ಜಾಸ್ತಿ ಊಚಿ ಚಾಚು ಮಾಡಲ್ಲ, ತುಂಬಾ ಅಕೊಮೋಡೇಟಿವ್ ಇದೆ. ರೀಚ್ ಆದ್ವಿ. 50 ರೂಪಾಯಿ. Tuk tuk. ಏನ್ರಲ್ಲಿ ಹೋಗ್ತಾ ಇದೀವಿ? We are going on tuk tuk. So fully excitement. How are you feeling, Papaji? Good. In tuk tuk. ಏನಕ್ಕೆ ಅವ್ರು ಟುಕ್ ಟುಕ್ ಅನ್ನೋದು? No, tuk tuk. I think. Oh my God. Whoa. Oh, bhaiya. ಈಗ ತಾನೇ ಟುಕ್ ಟುಕ್ ಇಂದ ಇಳಿದು ಕೆಳಗಡೆ ಶಂಕದ್ವಾ. ಎಲ್ಲೋ ಯಾವುದೋ ಪಾಸಸ್ ಕಲೆಕ್ಟ್ ಮಾಡೋಕ್ಕಂತ ಎಲ್ಲೋ ಪ್ಲೇಸ್ ಹೇಳಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ರೀಚ್. ದೇವಸ್ಥಾನ ಯಾವುದು ಅಂತ ಗೊತ್ತಿಲ್ಲ ಇನ್ನು. ಈ ಮೇ ಬಿ ಇದೆ ಅಂದ್ಕೊಂಡೆ ನಾನು, ಅದಲ್ಲ ಅಂತವ್ರೆ. ಇನ್ನು ಮುಂದೆ ಹೋಗ್ಬೇಕು ಅನ್ಸುತ್ತಲ್ಲ, ಇನ್ನು ಮುಂದೆ ಹೋಗ್ಬೇಕು. ಸೊ ಎಕ್ಸೈಟೆಡ್. ಮಹಾಕಾಲೇಶ್ವರ Situation in ಬಿಸ್ಲು. ಬಿಸ್ಲಿಗೆ ಸಿಚುಯೇಷನ್. ಬಿಸಿಲು ಸಿಚುಯೇಷನು. ಇವರು ನೀವು ತರೀಕೆರೆ, ಅವ್ರು ಗುಜರಾತಿ ಅಂತೆ. ತರೀಕೆರೆ. ಹೋಗ್ತಾ ಇದ್ದೀವಿ. ಈ ಕಡೆ ನೋಡಿ, ಹೋಗ್ತಾ ಇರುವಾಗ ಈ ಕಡೆ ನೋಡಿ ಎಲ್ಲ ಮಲ್ಲಿಗೆ ಗಿಡಗಳು ಬೆಳೆಸಿದ್ದಾರೆ. ಆ್ಯಂಡ್ ಸಮ್ ಆಫ್ ದ ಪ್ಲ್ಯಾಂಟ್ಸ್ ಚೆನ್ನಾಗಿದೆ, ಒಂಥರ ವೈಬ್ಸ್. ಜೈ ಮಹಾಕಾಲ್. Guys, how was the experience in Mahakal? Speechless. Sidhu, how was the experience? ನಮ್ಮ ಸೌಭಾಗ್ಯ, ನಮ್ಮಪ್ಪ ನಮ್ಮ ಅಮ್ಮ ಮಾಡಿದ ಪುಣ್ಯ, ನಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ಹಳೆಯಂದ್ರು ಎಲ್ಲರೂ ನೋಡೋ ಸೌಭಾಗ್ಯ. ಸೊಸೆ. ರಿಯಲಿ ಇಟ್ಸ್ ಸ್ಪೀಚ್ಲೆಸ್. ಗ್ರೇಟ್. ಜೈ ಮಾತಾ. Mummy ji, how was it? ಸ್ಪೀಚ್ಲೆಸ್, ಏನು ಮಾತಾಡೋಕ್ಕಾಗ್ತಿಲ್ಲ. Baji, how was the darshan Mahakal? ಜೈ ಮಹಾಕಾಲ್. ಸೂಪರ್ ಬ್ಲಿಸ್. Sindhu? Yes. How was it? ಜೈ ಮಹಾಕಾಲ್ ಅಷ್ಟೇ, ಇನ್ನೇನೇ. Oh guys, it was an awesome experience. So ಸಖತ್ತಾಗಿತ್ತು ದರ್ಶನ, ಮತ್ತು ಸೂಪರ್ ಆಗಾಯಿತು. ಸೊ ಜೈ ಮಹಾಕಾಲ್. Buggy. Sidhu, how are you feeling? I'm tired. Yes, everyone are tired. So now we are going to parking ಹೋಗ್ಬಿಟ್ಟು back to indoor. And in a surprise ಇದೆ. Wait and watch. Yes. ರೂಮ್ ಹೋಗ್ಬಿಟ್ಟು ಸಿಗ್ತೀನಿ. Yes. Bye bye. Jai Mahakal. ಓಕೆ ಗಾಯ್ಸ್, ಸಾರಿ, ನಾನು ಒಳಗಡೆ ದರ್ಶನ ಹೆಂಗಿತ್ತು ಏನಾಯಿತು ಅಂತೆಲ್ಲ ಏನೋ ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ಅಲ್ಲಿ ಒಳಗಡೆ ಬಿಡಲಿಲ್ಲ ನಮಗೆ. ಪ್ರೋಟೋಕಾಲ್ಸ್ ಇತ್ತು, ವಿಡಿಯೋ ಹಿಡಿಬಾರ್ದು, ಫೋಟೋ ಹಿಡಿಬಾರ್ದು ಅಂತ. ಸೊ ಅದರಿಂದ ನಾನು ಯಾವ ರಿಸ್ಕು ತೊಗೊಳಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ತೊಗೋಬೋದಿತ್ತು, ಬಟ್ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ಇಟ್ಸ್ ಓಕೆ. ಮತ್ತು ತುಂಬ ಒಳ್ಳೆಯ ದರ್ಶನ ಆಯಿತು. ಒಂಥರ ಹೆಂಗೆ ಹೇಳೋದು, ಅದು ಒಂಥರ ಅದು ನೋಡಿದ ತಕ್ಷಣ ಒಂಥರ ಪವರ್ಫುಲ್ ವೈಬ್ಸ್. ಅದು ತುಂಬ ಅದು ಹೇಳೋಕ್ಕೂ ಆಗಲ್ಲ. ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಗೊತ್ತಾಗೋದು. ಅದು ಹೇಳಿದ್ರೆ ನಮಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಸೊ ಅದರಿಂದ ಜೈ ಮಹಾಕಾಲ್ ಅಂತ ಅಂದ್ಬಿಟ್ಟು ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ. ಸೊ ಇವತ್ತು ನೈಟ್ 12 ಗಂಟೆಗೆ ಬಸ್ಮಾರ್ತಿಗೆ ಹೋಗ್ಬೇಕಿದೆ. ಸೇಮ್ ಅದೇ ಉಜ್ಜಯಿನ್ಗೆ ಹೋಗಬೇಕಿದೆ. ಸೊ ಅದು ಬಂದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ಅಂದರೆ ನಾಳೆ ಬರುತ್ತೆ.
ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಜೈ ಮಹಾಕಾಲ್ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿ ಲವ್ ಯು ಗೈಸ್. ಜೈ ಮಹಾಕಾಲ್. ಜೈ ಮಹಾಕಾಲ್.